ಅಯ್ಯಪ್ಪ ಏನೇ ವಯಟ್ಟು ವಜ್ಜೈತಿದ್ ಬುಟ್ಟಿ ಎತ್ತಕ ಆಗೋಲ್ತು. ಅಯ್ಯಪ್ಪ ಅಯ್ಯಯ್ಯೋ ನನ್ನ ಮಕ್ಕದ ಮೇಲೆ ಬಿತ್ತಲ್ಲ ಯವ್ವ. ನನಗೇನ್ ತಡೆಗಿತ್ತು? ಮಧ್ಯಾಹ್ನರ 3 ರೊಟ್ಟಿ ತಿಂದನ್ನ ಉಂಡನು, ಒಂದು ಬುಟ್ಟಿ ಎತ್ತಕ ಆಗ್ಲಿಲ್ಲ ನನಗೆ. ಎಲ್ಲ ಕೆಡಿಕೊಂಡ ಮೇಲೆ ಬಿದ್ಬಿಡ್ತೈತಾಗಿ. ಯವ್ವ ಬಾಯಾಗ ಹೋತನು. ಯವ್ವ ಏನ್ ವಾಸನೆ ಬರತೈತಿ, ಎಲ್ಲ ಎರ್ಕೊಂಡಂಗಾಗೈತಿ ಹೋಗುತ್ತಾಗಿ ಮೈ ಮೇಲೆ. ಏನು ಒದರಾಡತಾಳಿ ಕಿತ್ಲಾಗ? ಏನ್ ಮಾಡಕತ್ತಿ? ಸಗಣ ಬೆಳೆದ್ ಬರ್ತಾನಂತ ಹೇಳಿ ಬಂದ ಯಾವಾಗಾತು? ಏನಿದ್ ನಿನ್ನ ಅವತಾರ? ಅಯ್ಯೋ ಮೈ ಮೇಲೆಲ್ಲ ಸಗಣಿ ಚೆಲ್ಕೊಂಡ್ಬಿಟ್ಟಿದಿ. ಮಸ್ತ್ ಕನಕತ್ತಿ ನೋಡು. ನಗಾಕತ್ತೀರಿ? ನಾಗ್ರಿ ನಾ ಸಗಣಿ ಮ್ಯಾಲ ಕೆಡಕೊಂಡ್ ಬಿದ್ದದಕ್ಕ ನಿಮ್ಗೆ ಎಷ್ಟು ನಗಿ ಬರಾಕತ್ತತ್ ನೋಡು. ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ. ನನಗೇನಾದ್ರೆ ನಿಮಗೇನ? ಅಲ್ಲ ಮರೇಳ, ಅದೇನ ಹಗಳೇರ ನನ್ನ ಜೋಡಿ ಕುಂತಾಗ 3 ರೊಟ್ಟಿ ತಿಂದ ಅನ್ನ ಉಂಡ್ ಮ್ಯಾಲ ಮೊಸರನ್ನ ಉಂಡಿದಿ, ಆದ್ರೂ ಅದೊಂದು ಬುಟ್ಟಿ ಎತ್ತಬೇಕಾಗ್ಲಿಲ್ಲ. ಅದನ್ನ ತಗೊಂಡ್ ಮಕ್ಕದ ಮೇಲೆ ಡಬ್ಬಾಕೊಂಡಿ ಅಂದ್ರ ಅಷ್ಟು ಶಕ್ತಿ ಇರ್ಲಿಲ್ಲ ನಿನ್ ಮೈ ಮ್ಯಾಗ. ನನಗ ಈ ಸಗಣಿ ಬುಟ್ಟಿ ಮ್ಯಾಲ ಹಾಕೊಂಡಿದ್ದಕ್ಕ ತ್ರಾಸ ಆಗತ್ತಿಲ್ರಿ. ನೀವು ನನ್ನ ನೋಡ್ ನೋಡೆ ಆ ಬುಟ್ಟಿ ಮ್ಯಾಲ ಚಲ್ಕೊಂಡಿ ಅಂತ ಅಂದ ನನಗ ಸಂಕಟ ಆಗತೈತಿ. ಆದ್ರೂ ಬಿಡ, ನೀನ್ ಈ ದಿನ ನನಗ ಮರ್ಯಾಕ ಆಗುದಿಲ್ಲ ನೋಡು. ಅಲ್ಲ ಎಷ್ಟ್ ಚಂದ ಕನಕತಿ ನಿನ್ನ ಅವತಾರ ನೋಡ್ಕೊ ಒಂದಿಟ. ನೋಡ್ರಿ ನೀವ್ ಈಗ ಇಲ್ಲಿಂದ ಸುಮ್ನೆ ಹೋದ್ರೆ ಸರಿ, ಇಲ್ದ್ರ ನಾ ನಿಮ್ಮನ್ನ ಏನ್ ಮಾಡ್ತಾನ ನನಗ ಗೊತ್ತಿಲ್ಲ ನೋಡ್ರಿ. ಅದೊಂದ್ ಸಗಣಿ ಬುಟ್ಟೆ ಎತ್ತಾಕ ಆಗದಿಕ್ಕ ಮೈ ಮೇಲೆ ಡಬ್ಬಾಕೊಂಡಿ ನಾನು ಏನ್ರ ಮಾಡ್ತಾಳಂತ. ಅಯ್ಯೋ ಇವ್ರು ಹಿಂಗ ಬಿಟ್ರೆ ಸರಿ ಹೋಗುದಿಲ್ಲ. ಏನೋ ಒಂದಿಟ್ ಕೈ ತಪ್ಪೆ ಮ್ಯಾಲ್ ಬಿತ್ತು ಬುಟ್ಟಿ, ಅದಕ್ಕೆ ನನಗೆ ಮರ್ಗೋದ್ ಬಿಟ್ಕೊಟ್ಟ ನನಗ ಅಸಹ್ಯ ಮಾಡಕತ್ತಾರ. ಅಲ್ಲ ಏನ್ ಮಾಡ್ಲಿ ಇವ್ರನ್ನ? ಇವ್ರ ಮೇಲೂ ಹಿಂಗ ಸಗಣಿ ಬುಟ್ಟಿ ಕೆಡಿವೆ, ನಾನು ಇವ್ರ ನೋಡೋಡೆ ಬಿದ್ದ ನಗಬೇಕು ಅಂದಾಗ ನನಗೆ ಸಮಾಧಾನ ಆಕತ್. ಅಯ್ಯೋ ಬೇಡ, ಇವ್ರೇನ ಸಗಣಿ ಬುಟ್ಟಿ ಕೆಡಿಕೊಂಡ ಆರಾಮ್ ಹೋಗಿ ಜಳಕ ಮಾಡೇ ಹೋಗಾರು. ಅವು ಒಂದ್ ಜೋಡಿ ಅರ್ವಿ ಒಗಿದು ನಾನ ಅಲ್ಲ, ಅದಕ್ಕೆ ಬೇಕಾಗೈತಿ. ಏನ ನಾ ಒಂದಿಟ್ಟು ಪೇಟ್ಯಾಗ ಹೋಗ್ಬೇಕು, ಚಾ ಮಾಡ್ಕೊಡ್ತೀನ ಒಂದ್ ಕಪ್ಪ? ಅಯ್ಯಯ್ಯೋ ಬ್ಯಾಡ್ ಬಿಡ್ ಮಾರಯ್ಯ, ಮರ್ತ ಬಿಟ್ಟ ನೋಡ್ನ. ನೀ ಹಿಂಗ ಬಂದೇನ್ರ ಚಾ ಮಾಡ್ಕೊಟ್ಟೆ ಅಂದ್ರ ಚಾ ನಾನು ಸಗಣಿ ವಾಸನಿನ ಹಾಕತಿ. ಬೇಡ ನಾ ಅಲ್ಲೇ ಹನುಮಂತನ ಅಂಗಡ್ಯಾಗ ಕುಡಿತನು, ಹೋಗಿ ಬರ್ತೇನೆ ತಗೋಣ. ಆಯ್ತು ತಗೋರಿ. ಯಾಕೋ ಬುಟ್ಟಿ ಬಾಳ್ ವಜ್ಜೆ ಆಗೈತಿ, ಒಂದೀಟ ಹೊರಸ್ ಬರ್ರಿ. ಏನ ನಾ ಹೊರ್ಸುದ? ಒಲಿ ಮರೆಯ ಒಲಿನ ನಿನಗ್ ಬುಟ್ಟಿ ಹೊರ್ಸಾಕ್ ಹೋಗಿ ನಿನಗ್ ಹತ್ತಿದ್ ಸಗಣಿಲ್ಲ ನನಗ್ ಹತ್ತಿರ ನನ್ನೂ ಸುದ ಅರಿವು ಗೊಮ್ಮಂತ ನಾರ್ತಾವು. ಒಲ್ವೆಲ್ನ ನೀನೇ ಏನ್ರ ಮಾಡ್ಕೊಂತ ಹೋಗ್. ಹೆಂಡತಿಗೆ ಬುಟ್ಟಿ ಹೊರಕ್ ಆಗವತ್ತು, ಬುಟ್ಟಿ ಹೊರಸ್ ಬರ ಅಂದ್ರ ಇವ್ರಿಗೆ ಅರಿವಿ ನಾರ್ತಾವಂತ. ಚಾ ಮಾಡಿಕೊಟ್ರ ಚಾ ನಾರ್ತದಂತ ಮಾಡ್ತಂತಡಿ ಇವ್ರು. ಏನ್ರಿ ಯಾಕೋ ಎತ್ತವಾಕ್ ಆಗವತ್ತು, ಒಂದ್ ಈಟ ಹೊರಸ್ ಬರ್ರಿ. ಹಗರ್ಕ ಹೊರಸ್ತಾನು, ನನಗ್ ಹಚ್ಬೇಡ ಮತ್ತ. ತಗೋರಿ. ಅಯ್ಯ ಏನು ಒಜ್ಜೈತೆ ಮರಳ ಬುಟ್ಟಿ, ಹಗರ ಎತ್ತು. ಹಗ್ರ ಮರಳ ಹಗ್ರ ಹೊತ್ಕೋ. ಹೊತ್ಕೋತಾನೆ ಬರ್ರಿ, ಹೊತ್ಕೋತಾನೆ. ಅಯ್ಯ ರೀ ಗಟ್ಟಿಗೆ ಹಿಡೀರಿ. ನಾ ಏನ್ ಗಟ್ಟಿಗೆ ಹಿಡುದ ಮರಳ, ನೀ ಗಟ್ಟಿಗೆ ಹೊತ್ಕೋ. ಹೊತ್ಕೋತೇನ್ರಿ. ಅಯ್ಯಯ್ಯೋ ನನ್ ಮೇಲೂ ಬುಟ್ಟಿ ಚೆಲ್ಲಿ ಬಿಟ್ಟೆಲ್ಲ. ಈಗ ಹೆಂಗಾಗತ್ತೈತ್ರಿ? ಘಮ ಅನ್ನಕತ್ತಲ್ಲ, ಆಗಳೇ ನನ್ ನೋಡಿ ಬಿದ್ವಿಂದ ನಗಾಕತ್ತಿತ್ರಿ. ನಾಗ್ರಿ ಈಗ ನೋಡೋಣ. ಗಂಡನ್ನು ಪ್ರೀತಿ ಇಲ್ಲನ ನಿನಗ? ಪಾಪ ನನ್ ಹೆಂಡತಿ ಸಗನ್ಯಾಗ ಬಿದ್ದು ಹೊಳ್ಳ್ಯಾಡತಂತ ಹೇಳಿ ಬುಟ್ಟಿ ಹೊರಸಾಕ್ ಬನ್ನಿ, ಆ ತಪ್ಪಿಗೆ ನನ್ ಮೇಲೆ ಬುಟ್ಟಿ ಚೆಲ್ ಬಿಡ್ತೀಯನ? ಅಕ್ಕ ಬಜ್ಜಿ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡೇರೇನ್ರಿ? ನೀವೇನ್ ನನ್ನ ಮ್ಯಾಗಿನ ಕಾಜಿಗೆ ಬುಟ್ಟಿ ಹೊರ್ಸಾಕ್ ಬಂದೇರೇನ? ನಕ್ಕಿದ್ದಕ್ಕ ನಾ ಬೇದ್ನಿ, ಅದಕ್ಕಿನ್ ಬೈತಾಳ ಬಾ ಅಂತ ಹೇಳಿ ಬುಟ್ಟಿ ಹೊರ್ಸಾಕ್ ಬಂದ ನಾಟಕ ಮಾಡತ್ತಾರೇನ್ರಿ? ನಾಟಕ ಮಾಡಿದ್ದನ್ನ ಮಾರಾಯ ಅನ್ಬೋಸ್ರೀಗ. ಅಯ್ಯೋ ಮೀಸಿಗೆಲ್ಲ ಹತ್ತೈತಲ್ಲ ಮಾರಾಯ. ನಿನ್ ಕೈ ಮುಗಿತನ ಮಾರಾಯ. ಇನ್ನೊಮ್ಮೆ ನೀನ್ ನೋಡಿ ಒಟ್ಟ ನಗೋದಿಲ್ಲ. ಹೋಗೋ ಅವ್ನು ಎದಕ್ ಬೇಕು ನಿನ್ನ ನೋಡಿ ನಕ್ಕ ನನಗಿಂತ ಪರಿಸ್ಥಿತಿ ತಗೊಳ್ಳೋದು. ನಿನ್ ನಗುದು ಬೇಡ, ನಿನ್ ನೋಡಿ ನಿನ್ ಕೈಯಿಂದ ಇಂಥ ಪರಿಸ್ಥಿತಿ ತಗೋದು ಬೇಡ. ಬಾ ಮೊದಲೊಂದಿಟ ಎಬಸ್ ಬಾ, ನನ್ನ ಕಾಲ್ ಜಾರಕತ್ತಾವ, ಹೇಳಾಕ್ ಬರುವಂತ. ಹಾ ರೀ ಜನ ಹಂಗ ಬರ್ರಿ ದಾರಿಗೆ. ಈಗ ಅರುವಾತೇನ್ರಿ ನಿಮಗ? ಯಾವಾಗಿದ್ರು ಯಾರ ಬಿದ್ದಾರಂದ್ರ ಅವ್ರ ನೋಡ್ಕೊಂಡ ನಾವು ಕಿಕ್ಕಿ ಹಲ್ಕಿಸುದ್ ಬಿಟ್ಟ ಅವ್ರನ್ನ ಎಬ್ಸಾಕ್ ನೋಡ್ಬೇಕ್ರಿ. ಅವ್ರಿಗೆ ಕೈ ಚಾಚ್ಬೇಕು, ಸಹಾಯ ಮಾಡಿ ಅವ್ರನ್ನ ಮ್ಯಾಲೆ ಎತ್ತಬೇಕು. ನಿಮ್ಮಂಗ ಹಿಂಗ್ ನಕ್ಕೊಂತ ನಿಂತ್ರ ಇಂಥ ಪರಿಸ್ಥಿತಿನ ಬರ್ತೈತ್ ನೋಡ್ರಿ, ಅನ್ಬೋಸ್ರಿ. ಅಲ್ಲ ಇದು ಬುದ್ಧಿವಾದ ಹೇಳು ಟೈಮ್ ಅನ್ನ. ನನ್ನ ಎಬಸ್ ಮೊದಲ, ಆಮೇಲೆ ನೀ ಏನ್ ಹೇಳಿರು ಕೇಳ್ತಾರಂತ ಕುಂತ್ಕೊಂಡ.
ಹಾ ರೇ ಜನ ಹಂಗ ಬರ್ರಿ ದಾರಿಗೆ ಇನ್ ಜೀವನದಾಗ ಎಂದೂ ಯಾರ ಬಿದ್ದಾರ ನೋಡಿ ನಕ್ಕಿರ್ಬಾರ್ದು ನೋಡ್ರಿ ನೀವು. ಅಯ್ಯೋ ದೇವ್ರ, ಎದಕ್ ನಗ್ಲ ಮಾರಾಯ? ನಕ್ರಿಗಿಂತ ಪರಿಸ್ಥಿತಿ ಬರ್ತದಂದ್ರ ನಗುದ್ ಯಾರಿಗ್ ಬೇಕಾಗೈತೆ ಅದ್ರ ಅವನತ್ತಾಗಿ. ಇದ ಬುದ್ಧಿ ಮೊದ್ಲ ಇದ್ದಿದ್ರ ಬೀಳೋದರ ತಪ್ತಿತ್ತ. ಹ್ಞೂ ಆತ್ ತಗೋ, ಎಬಸ್ ಬಾ ಇನ್ನೊಂದಿಟ್ಟೆ ಉಸಿರಾಡಕ್ ಬರ್ವಾತ. ಹೇಳ್ರಿ ಹೇಳ್ರಿ. ಅಯ್ಯೋ ದೇವ್ರ, ಯಾ ನಮ್ಮನಿ ವಜ್ಜೈತೆ ಆ ಬುಟ್ಟಿ. ಅಷ್ಟು ವಜ್ಜೆ ಯಾಕೆ ತುಂಬ್ಕೊಂಡ್ ಹೋಗಿ ಅದನ್ನ ಒಂದ್ ಸ್ವಲ್ಪ ತುಂಬ್ಕೊಂಡ್ ಹೋಗಿ ಒಗ್ಯಾಕ್ ಬರೋದಿಲ್ಲನ? ಅಯ್ಯ ಲಘುನ ತುಂಬ್ಕೊಂಡ್ ಹೋಗಿ ಹೋಗದ್ರ ಕೆಲಸ ಲಘು ಆಕತಿ ಅಂತ ಹೇಳಿ ಅಷ್ಟು ತುಂಬಿಟ್ನ್ರಿ. ಆದ್ರೆ ಏನ್ ಮಾಡೋದು, ಎತ್ತವಾಕ ಆಗ್ಲಿಲ್ಲ ನೋಡ್ರಿ. ನೋಡು, ಹಂಗ ವಜ್ಜೆ ಹೊತ್ಕೊಂಡ್ ಕಾರ ಅಡ್ಡಾಡಕ್ ಹೋಗಿ ಬಿದ್ಗಿದ್ದ ಏನ್ರ ಕೈಗೆ ಕಾಲಿಗೆ ಪೆಟ್ಟು ಹಚ್ಕೊಂಡ್ರ ಏನ್ ಮಾಡ್ತಿ? ಒಂದ್ ಸ್ವಲ್ಪ ಒಗಾತಿಲ್ಲ ಅಡ್ಡಾಡುತ್ತ ಬಾ. ಇದೇನ್ರಿ ಇದು, ನೀವು ನನಗಿಷ್ಟು ಪ್ರೀತಿಲೇ ಒಗಾತಿ ಹೇಳಕತ್ತೀರಿ? ಹ್ಞೂ ಮತ್ತ ಕೆಲಸ ಮಾಡೋಕ್ಕಿಂತ ಮೊದ್ಲ ನಮ್ಮ ಒಗಾತಿ ನಾವು ನೋಡ್ಕೋಬೇಕು. ಒಗಾತಿಲೇ ಕೆಲಸ ಮಾಡ್ಬೇಕು. ಏನಾರ ಮಾಡಕ್ ಹೋಗಿ ಪೆಟ್ಟು ಹಚ್ಕೊಂಡ್ ಕುಂತ್ರ ಯಾರಿಗ್ ತ್ರಾಸ ಹೇಳು? ನನ್ ಗಂಡ ಏನ್ ಇಷ್ಟ ಕಾಜಿಲೆ ಮಾತಾಡಕತ್ತಾರ ನಿಂಬಾದ? ಹೌದು, ನೀವೇನ್ರಿ ನನ್ನ ಬರೇ ಬೈತಿದ್ರಿ, ಇವತ್ತಿಷ್ಟು ಒಗಾತಿ ಹೇಳಕತ್ತೀರಲ್ಲ? ಅಲ್ಲ ಮರೇಳ, ಗಂಡ ಹೆಂಡತಿ ಅಂದ್ಮೇಲೆ ಬೈಯುವುದು, ಜಗಳ ಮಾಡೋದು, ಪ್ರೀತಿ ತೋರ್ಸೋದು, ಕಾಳಜಿ ತೋರ್ಸೋದು ಎಲ್ಲ ಇದ್ದದ್ದನ. ಅದನ್ನೇನ ವಿಶೇಷವಾಗಿ ಕೇಳಕತ್ತಿ? ನೀವೆಲ್ಲ ನನ್ನ ಕಾಳಜಿ ತೋರಿಸ್ತೀರಿ, ಬರೀ ಬೈಯುದ ಮಾಡ್ತೀರಿ. ಈಗಿನವ್ರು ನೋಡ್ರಿ, ಎಲ್ಲಾರು ಹೆಂಡತಿಗಳು ಏನ್ ಹೇಳ್ತಾರ ಅದನ್ನೆಲ್ಲ ತಂದು ಕೊಡ್ತಾರು. ಅವ್ರನ್ನ ಪಿಕ್ಚರ್ ಕರ್ಕೊಂಡು ಹೋಗ್ತಾರು, ಹೊರಗೆ ಅಡ್ಡಾಡ ಕರ್ಕೊಂಡು ಹೋಗ್ತಾರು, ಅಲ್ಲೇ ಇಲ್ಲೇ ದೇವಸ್ಥಾನಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಅಡ್ಡಾಡಿ ಬರ್ತಾರು. ಆದ್ರೆ ನೀವು ಬರೇ ನಾನು ಎಲ್ಲಾಕು ಬೈಯುದನ, ಎಲ್ಲಾರ ಹೊಕ್ಕನಂದ್ರೂ ಬೈಯುದ, ನಾ ಏನಾರ ಮಾಡ್ತಾನಂದ್ರೂ ಬೈಯುದ, ಬರೇ ಬೈಯುದ 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 ಮಾಡ್ತೀರಿ. ಈಗ ಒಮ್ಮಿಗಿಲೆ ಕಾಳಜಿ ತೋರ್ಸಕತ್ರ ನನಗ ಏನಂತ ತಿಳ್ಕೊಬೇಕ್ರಿ? ಅಂದ್ರೇನ? ಈ ಹೆಂಡತಿಗಳು ಹೇಳಿದಂಗೆಲ್ಲ ಮಾತು ಕೇಳಿ ಅವ್ರು ಕೇಳಿದ್ದೆಲ್ಲ ಕೊಡಿಸಿ ಅವ್ರನ್ನ ಅಡ್ಡಾಡಿಸ್ಕೊಂಡ್ ಬಂದ್ರಷ್ಟ ಗಂಡುಗಳು ಹೆಂಡತಿ ಮೇಲೆ ಪ್ರೀತಿ ಇದ್ದಂಗನ? ಮತ್ತೇನ್ರಿ, ನಿಮ್ಮಂಗ ಹಗಲ ನಡ್ತಾಸು ಬೇಕು ಅಂತ ಇದ್ರ ಪ್ರೀತಿ ಇದ್ದಂಗನ್ರಿ? ಹಂಗಲ್ಲ ಮರೇಳ, 5 ಬೆಳ್ಳು ಸಮ ಇರಂಗಿಲ್ಲ. ಒಬ್ಬೊಬ್ಬ ಮನುಷ್ಯ ಪ್ರೀತಿ ತೋರಿಸೋದು, ಒಬ್ಬೊಬ್ಬ ಮನುಷ್ಯನ ವ್ಯಕ್ತಿತ್ವ ಬೇರೆ ಬೇರೆ ಇರ್ತೈತಿ. ನಾವು ಎಲ್ಲಾರಂಗ ತೋರಿಸ್ಕೊಳ್ಳೋದಿಲ್ಲ ಅಷ್ಟ, ಮನಸ್ನ್ಯಾಗ ಎಲ್ಲಾರ ಬಗ್ಗೆನೂ ಕಾಳಜಿ ಇರ್ತೈತಿ, ಪ್ರೀತಿ ಇರ್ತೈತಿ, ಎಲ್ಲ ಇರ್ತೈತಿ. ಅದನ್ನ ನೀವು ಅರ್ಥ ಮಾಡ್ಕೋದಿಲ್ಲ ಹೆಣ್ಮಕ್ಳು. ಬರೇ ಎಲ್ಲಾರ ಗತೆ ನಿಮಗೂ ತೋರಿಕೆಗೇನ ಪ್ರೀತಿ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಡ್ತೀರಿ. ಇಂಥ ಬುದ್ಧಿ ಹೇಳಕೇನ್ ಕಮ್ಮಿ ಇಲ್ಲ ತಗೋರಿ. ನೋಡು, ನನಗ ನಿನಗೆ ಹೇಳ್ತಾರ ನಿನ್ ಮೇಲೆ ಕಾಳಜಿ ತೋರ್ಸಕ್ ಬರೋದಿಲ್ಲ. ನಾನೇನ್ ಬೈದ್ರೇನು ನಿನ್ ಮ್ಯಾಗಿರೋ ಕಾಳಜಿಗೆನ ಬೈತಿರ್ತೇನೆ, ನಿನ್ ಮ್ಯಾಗಿರೋ ಪ್ರೀತಿಗೆನ ನಾನು ಸಿಟ್ ಮಾಡ್ತಿರ್ತೇನೆ. ಅದನ್ನ ನೀವು ಸಿಟ್ ಅಂತ ತಿಳ್ಕೊಂಡ್ರ ನಾವೇನ್ ಮಾಡೋದು ಗಂಡ್ಮಕ್ಳು? ಅಯ್ಯ, ಕಾಜಿಗೂ ಸಿಟ್ಟಿಗೂ ವ್ಯತ್ಯಾಸ ಗೊತ್ತಿಲ್ಲೇನ್ರಿ ನಿಮಗ? ಬೇಕು ಅಂತ ಕಾಳಜಿ ತೋರ್ಸಿರ ಅದ್ ಕಾಳಜಿ ಹೆಂಗಾಕತಿ? ಅಯ್ಯ ಹುಚ್ಚಿ, ಗಾದಿ ಮಾತು ಕೇಳಿಲ್ಲನ? ನಕ್ಕೊಂತ ಹೇಳೋರು ನಗ್ಗೇಡಾಕಕ್ ಹೇಳ್ತಾರು, ಬೈದ್ ಹೇಳೋರು ಬುದ್ಧಿ ಮಾತು ಹೇಳ್ತಾರು ಅಂತ ಹೇಳಿ. ಹ್ಞೂ ಕೇಳಿದೇನ್ರಿ. ಅಂದ್ರೇನ್ರಿ, ನೀವು ನನ್ನ ಬೈಕೋ ಅಂತಾನೆ ಹೋಗೋರು, ನಾ ಅದನ್ನ ನೀವು ಬುದ್ಧಿ ಮಾತು ಹೇಳ್ತೀರಂತ ತಿಳ್ಕೊಬೇಕೇನ್ರಿ? ನೀ ಏನಾರ ತಿಳ್ಕೊಂಬರಯ್ಯ, ನಾಟು ಪೇಟೆ ಹೋಗುದೈತಿ. ನೋಡು, ಯಾವ ಕೆಲಸ ಮಾಡ್ಬೇಕಾರು ಒಗಾತಿಲೇ ಮಾಡ. ಏನಾರ ಪೆಟ್ಟು ಹಚ್ಕೊಳ್ಳೋ ಹಂಗದು ಮಾಡಕ್ ಹೋಗ್ಬೇಡ, ಹುಷಾರ್ಲೆ ಕೆಲಸ ಮಾಡ ಅಷ್ಟ ನಾ ಹೇಳುದು. ಆತ್ ತಗೋ, ನಾ ಹೋಗಿ ಬರ್ತೇನೆ ಹಂಗಾರ. ಅಯ್ಯ, ಇದ ಅರ್ವಿಲೆ ಹಿಂಗ ಹೋಗ್ತೀರೇನ್ರಿ ಪೇಟೆಗ? ಈಗ ಹೌದಲ್ಲ, ಹಂಡೆದಾಗ ಹೆಂಗಿದ್ರು ನೀರ್ ಅದಾವು, ನಾ ಜಳಕ ಮಾಡೇ ಹೊಕ್ಕನಂತ. ಬಾ, ಈ ಬುಟ್ಟಿ ಹೊರಸ್ ಬಾ, ಇದೊಂದ್ಸಲ ನಾನ ಒಗದ್ ಕಾರ ಹೊಕ್ಕನಂತ. ಅಯ್ಯ, ನೀವೆಲ್ಲ ಹೊಂಟೇರಿ, ಹೋಗ್ರಿ, ನಾನ ಒಗಿತೇನಂತ್ರಿ. ಅದೊಂದ್ ಬುಟ್ಟಿ ಸಗಣಿ ನನಗೇನು ವಜ್ಜೆ ಆಗುದಿಲ್ಲ. ಬೇಡ, ದಿನ ಒಗಿತೀಯಲ್ಲ, ಇವತ್ತೊಂದ್ ದಿನ ಒಗದ್ರ ಏನಾಗುದಿಲ್ಲ, ಹೊರಸ್ ಬಾ. ಆತ್ ತಗೋ, ನಾ ಒಗದ್ ಬರ್ತೇನು. ನೀವು ಹೆಂಡತಿಗಳ ಹಿಂಗ ಎಟ್ ಕಾಳಜಿ ತೋರ್ಸಿರು, ಅವ್ರು ಎಟ್ ಕಾಳಜಿ ತೋರಿಸ್ತಾರ ನೋಡ್ರಿ, ಇವ್ರು ಎಟ್ ಕಾಳಜಿ ತೋರಿಸ್ತಾರ ನೋಡ್ರಿ. ಅವ್ರು ಅದನ್ನ ತಂದ್ಕೊಟ್ಟಾರ ನೋಡ್ರಿ, ಇವ್ರು ಇದನ್ನ ತಂದ್ಕೊಟ್ಟಾರ ನೋಡ್ರಿ ಅಂತ ಅನ್ನೋದ ಬಿಡುದಿಲ್ಲ. ನೀವು ಹಂಗ ಅನ್ರಿ ನೋಡ್ರಿ. ನೀವು ಹಂಗನ ಅಂತ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ಗಂಡ ಹೆಂಡತಿ ಪ್ರೀತಿ ಅನ್ನೋದು ತೋರ್ಕಿ ಪ್ರೀತಿ ಆಗಿರಬಾರ್ದ್ರಿ. ಮನಸ್ನ್ಯಾಗನ ಒಬ್ರಿಗೊಬ್ರು ಪ್ರೀತಿಸ್ಬೇಕು, ಆರಾಧಿಸ್ಬೇಕು, ಒಬ್ರಿಗೊಬ್ರು ಗೌರವ ಕೊಡಬೇಕು, ಒಬ್ರಿಗೊಬ್ರ ಮೇಲೆ ಅಪಾರವಾದ ನಂಬಿಕೆ ಇರಬೇಕು. ಆ ಸಂಬಂಧಕ್ಕನ ಗಂಡ ಹೆಂಡತಿ ಸಂಬಂಧ ಅಂತಾರ್ರಿ. ಆತ್ರಿ, ನಾವು ಬರ್ತೇವ್ರಿ ಹೆಂಗಾರಿನ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು ಎಲ್ಲರಿಗೂ.